ಬಿಸ್ನೆಸ್ ಹೋಗಿದ್ದ ಮುಂಚೆ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೆ. ಸೆಕೆಂಡ್ ಇಯರ್ PUC ಮುಗಿಸ್ಕೊಂಡಿದ್ದೆ. ಜಸ್ಟ್ ರಿಸಲ್ಟ್ ಇನ್ನೂ ಕೂಡ ಬರಲಿಲ್ಲಾಗಿತ್ತು. ನಾನು ಆಂಧ್ರ ಪ್ರದೇಶಕ್ಕೆ ಸೋಲಾರ್ ಸೂಪರ್ವೈಸರ್ ಅಂತ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕನ್ನೋದು ಹಠ 15ನೇ ವಯಸ್ಸಿಗೆ ಬಂದಿತ್ತು ನನಗೆ. ಹೊರಗಡೆ ಏನಾದ್ರೂ ಮಾಡ್ಬೇಕಂತ ಆಂಧ್ರ ಪ್ರದೇಶದ ಕುತ್ತಾಪಲ್ಲಿಗೆ ನಾನು ಸೋಲಾರ್ ಸೂಪರ್ವೈಸರ್ ಅಂತ ಹೋಗಿದ್ದೆ. ಸ್ಯಾಲ್ರಿ 25,000 ಅಂತ ಇದ್ರ. ಎಲ್ಲಿ? ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೆ. ಅವಾಗ ಆಂಧ್ರ ಪ್ರದೇಶದ ಬಸ್ ಸ್ಟ್ಯಾಂಡ್ ಇಳ್ಕೊಂಡ ನಂತರ ನಿಮ್ ಸ್ಯಾಲ್ರಿ 9,000 ಅಂತ ಹೇಳ್ಬಿಟ್ರು. 2 ದಿನ ವರ್ಕ್ ಮಾಡಿದೆ, 2-3 ದಿನ ವರ್ಕ್ ಮಾಡಿದೆ. 9,000 ಅಂದ ತಕ್ಷಣ 2ನೇ ದಿನ ಟ್ರೈನ್ ಹತ್ತಿದೆ. ಹಾಗಾಗಿ ಗೊತ್ತಾಯ್ತು, ಇಲ್ಲಿಂದ ಹೋಗುವಾಗ ಬೆಳೆಸ್ತೇನಪ್ಪ ಬಾ ಬಾ ಅಂದ್ರು. ಅಲ್ಲಿ ಹೋದ ನಂತರ ತುಳಿದು ಬಿಟ್ರು. ಒಬ್ಬ ನಮ್ಮ ಅಣ್ಣ ನಾನು ಹೋಗಿದ್ವಿ, ಏನು ಅನ್ನೋದು ಗೊತ್ತಾಗ್ಲಿಲ್ಲ. ಬಂದ ತಕ್ಷಣ ಒಂಥರ ಮೈಂಡ್ ಡೈವರ್ಟ್ ಆಗಿತ್ತು. ಸ್ವಲ್ಪ ಮನೆಯಲ್ಲಿ ಎಲ್ರ ಜೊತೆ ಮಾತಾಡ್ಕೊಂಡು ಯೋಚನೆ ಮಾಡಿದೆ. ಅದಾದ ನಂತರ ದೇವ್ರ ತರ ರಾಜು ಸರ್ ಬಂದು ನನಗೆ ಇದೊಂದು ಅವಕಾಶ ಕೊಟ್ಟರು. ಇದನ್ನ ಯಾವ ತರ ಸಿಸ್ಟಮ್ ಅನ್ನೋದು ಮೊದಲು ಅರ್ಥ ಮಾಡ್ಕೊಂಡೆ. ಅರ್ಥ ಮಾಡ್ಕೋದ್ರಲ್ಲಿ ಏನು ಇಲ್ಲ, ಸಿಂಪಲ್ ಆಗಿ ಹೇಳಿದ್ರು. ಸಿಸ್ಟಮ್ ಹೇಳಿಲ್ಲ, ಏನು ಹೇಳಿಲ್ಲ, ಜಸ್ಟ್ ಅಂದ್ರು ನಿನಗೆ ಬೆಳೆಯೋ ಆಸೆ ಇದೆಯಾ ಕೇಳಿದ್ರು. ಸರ್ 100% ನಾನು ಬೆಳಿಬೇಕು, ನಾನು ಏನಾದ್ರೂ ಸಾಧನೆ ಮಾಡ್ಬೇಕು, ಇಡೀ ಬೆಳಗಾಂ ಜಿಲ್ಲಾ ಅಲ್ಲ ಇಡೀ ಕರ್ನಾಟಕ ನಾನು ಏನೊಂದು ತೋರಿಸ್ಬೇಕಂತ ಸರ್ ನನಗೆ ಹಠ ಇದೆ ಅಂತ ನಾನು ಹೇಳಿದೆ. ಅದಕ್ಕಾಗಿ ಅವ್ರು ಅಂದ್ರು, ಇಲ್ಲಪ್ಪ ನೀನ್ 100% ಬೆಳಿತೀಯ, ನೀನ್ ಮಾಡು, ನಿನ್ ಕೈಯಿಂದ ಆಗ್ತದೆ ಅಂತ ಹೇಳಿದ್ರು. ಸರ್ ನೀವ್ ಏನ್ ಹೇಳ್ತೀರೋ ಅದನ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೀನಿ. ಇನ್ನು 1-1.5 ವರ್ಷದಲ್ಲಿ ನಾನು ಕೂಡ ನನ್ನ ಹೆಸರು ಆಗ್ಬೇಕು, ನಾನು ಬಂದವ್ರು ನಾನು ಬೆಳೆಸ್ಬೇಕಂತ ಅವ್ರ ಕಡೆಯಿಂದ ನಾನು ಅವ್ರಿಗೊಂದು ಮಾತು ಹೇಳಿದೆ. 100% ಅದ್ ನಿನ್ ಕೈಯಿಂದ ಆಗ್ತದೆ ಅಂತ ಹೇಳಿದ್ರು. ನಾನು ಇದ್ರಲ್ಲಿ ಒಂದೇ ತಿಳ್ಕೊಂಡೆ, ಹೊರಗಡೆ ಸೆಲೆಬ್ರಿಟಿಗಳು, ಅಂಬಾಸಿಡರ್ಗಳು ಅವರು ಒಂದೊಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಅದನ್ನ ಮಾರ್ಕೆಟಿಂಗ್ ತರಲಿಕ್ಕೆ 10 ರಿಂದ 20 ಕೋಟಿ ರೂಪಾಯಿ ಹಾಕ್ತಾರೆ. ನನಗ್ ಸರ್ ಹೇಳಿರೋದನ್ನ 20 ಕೋಟಿ ಹಾಕ್ತಾರೆ. ಅವರನ್ನೇ ನಾವೇನ್ ಮಾಡ್ತೀವಿ, ಆ ಪ್ರಾಡಕ್ಟ್ ನಾವ್ ಯೂಸ್ ಮಾಡ್ಕೊಂಡು ಅವ್ರು ನಾವು ಬೆಳೆಸ್ತಾ ಇದೀವಿ. ನಮ್ ಸಿಸ್ಟಮ್ ಅಲ್ಲಿ ಯಾವ ತರ ಅಂದ್ರೆ, ನೀನೇ ಡೈರೆಕ್ಟ್ ಆಗಿ ಕಂಪ್ನಿ 62% ನಿನ್ಗೆ ಪಾಲುದಾರಿಕೆಯನ್ನು ಕೊಡ್ತದೆ. ಅದನ್ನ ನೀನ್ ತಗೊಂಡು ನೀನೇ ಸೆಲೆಬ್ರಿಟಿ ಆಗಂತ ಹೇಳಿದ್ರು, ಬಂದವ್ರನ್ನ ಸೆಲೆಬ್ರಿಟಿ ಮಾಡಂತ ಹೇಳಿದ್ರು. ಇದನ್ನ ನಾನು ಸಿಂಪಲ್ ಆಗಿ ತಿಳ್ಕೊಂಡೆ. ಮನೆಯಲ್ಲೆಲ್ಲ ಫಸ್ಟ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ, ಚಲೋ ಅನಿಸ್ತು. ಅಮ್ಮಂದ್ 5 ಆಪರೇಷನ್, ಆರೋಗ್ಯದಲ್ಲಿ ಬಹಳ ಕೆಳಮಟ್ಟದಲ್ಲಿತ್ತು. ಹೀಗಾಗಿ ಅವ್ರಿಗೆ ನಾವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿಸಿದ್ವಿ, ಆರೋಗ್ಯದಲ್ಲಿ ಮೇಲ್ ಬಂದ್ರು. ಹೀಗಾದ್ರೆ ಸಮಾಜದಲ್ಲಿ ನಮ್ಮ ಅಮ್ಮ ಒಬ್ಬರೇ ಅಲ್ಲ, ಎಷ್ಟೋ ಜನ ಅಮ್ಮಂದ್ರು, ಕೆಲವೊಂದು ಜನರಿಗೆ ಆರೋಗ್ಯ ಸರಿ ಇಲ್ಲ. ಇದರಲ್ಲಿ ಎಲ್ಲ ಆರೋಗ್ಯ ಸರಿ ಮಾಡ್ಕೊಂತ ಪ್ರಾಡಕ್ಟ್ ಇದೆ. ಅದನ್ನ ನಾನು ಎಷ್ಟು ಸಮಾಜದಲ್ಲಿ ಎಷ್ಟು ಶೇರ್ ಮಾಡ್ತೇನೆ ನೋಡಿ. ಎಲ್ಲ ಅಮ್ಮಗಳು ಎಲ್ರು ಇದರಿಂದ ಆರೋಗ್ಯ ಆಗ್ತಾರಂತ ಗೊತ್ತಾಯ್ತು. ಇಂತ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಅಂತ ಗೊತ್ತಾಯ್ತು. ಅದನ್ನ ತಿಳ್ಕೊಂಡು ಮಾರನೇ ದಿನಾನೇ ನಾನು ಬೆಳಗ್ಗೆ 6 ಗಂಟೆಯಿಂದ ಫೀಲ್ಡ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಈಗ DP ಮೇಂಟೈನ್ ಮಾಡ್ತಾ ಇದೀವಿ. ಕಳೆದ 1 ವರ್ಷ ಹಿಂದ್ಗಡೆ ನಾನು DP ಹಾಕಿದ್ದೆ. ಎಷ್ಟೋ ಜನ ಲಾಕ್ಡೌನ್ ದಲ್ಲಿ ಹಿಂದ್ಗಡೆ ಹೋದ್ರು ಈ ಬಿಸ್ನೆಸ್ ನಿಂದ. ಅವ್ರಿಗೆ ತಿಳಿಲಿಲ್ಲ ಮೋದಿಕೇರ್ ಯಾವ ತರ ಇದೆ, ಆಲದ ಮರದ ತರ ಇದೆ, ಗೋಧಿ ಗಿಡ ಅಲ್ಲ. 3 ತಿಂಗಳು ಹಾಕಿದ್ವಿ, ಕೊರದ ನಂತರ ಗಿರ್ನಿಗೆ ಹೋಗಿ ಹಿಟ್ ಮಾಡಿದ್ವಿ, ಚಪಾತಿ ಮಾಡಿ ತಿಂದ್ವಿ, ಮುಗಿದೋಯ್ತು. ಆದ್ರೆ ಇದು ಯಾವ ತರ ಅಂದ್ರೆ ಆಲದ ಮರದ ತರ, ತೆಂಗಿನ ಗಿಡ ತರ. ನಾನೇನ್ ಮಾಡಿದೆ, ತೆಂಗಿನ ಗಿಡ ಅಲ್ಲ, ಇನ್ನು 10 ವರ್ಷ ಹೋಗ್ಲಿ, ಕಾಯಿ ಕೊಡಕ್ ಸ್ಟಾರ್ಟ್ ಮಾಡ್ತಂದ್ರೆ 3 ತಲೆಮಾರು ಕೊಡ್ತದೆ. ಗೊತ್ತಾಯ್ತು. ಈಗ ನಾನೇನ್ ಮಾಡಿದೆ, ಲಾಕ್ಡೌನ್ ಅಲ್ಲಿ DP ಹಾಕಿದ್ದೆ. ಡಿಸೆಂಬರ್ 2019-24 DP ಹಾಕಿದ್ವಿ. DP ಹಾಕಿ 2 ತಿಂಗಳಲ್ಲಿ ಲಾಕ್ಡೌನ್, 7 ತಿಂಗಳು ಫುಲ್ ಲಾಕ್ಡೌನ್. ಹೊರಗಡೆ ಬರಕ್ ಬಿಡುದಿಲ್ಲ, ಏನು ಇಲ್ಲ. ಆದ್ರೂ ಕೂಡ ನಮ್ಮ ಅಪ್ಲೈನ್ ಗಳು ನನ್ ಸಪೋರ್ಟ್ ಇದ್ರು. ನನಗೆ ಡೈಲಿ ಕಾಲ್ ಮಾಡಿ ಹೇಳಿದ್ರು, ಇಲ್ಲಪ್ಪ ಇದು 1 ದಿನ ಕ್ಲಿಯರ್ ಆಗ್ತದೆ, 100% ನಿನ್ ಕೈಯಿಂದ ಆಗ್ತದೆ, ನಿನ್ ಕೈಯಿಂದ ಎಷ್ಟು ಆಗ್ತದೆ ಅಷ್ಟಾದ್ರೂ ಮಾಡಂತ ಹೇಳಿದ್ರು. ಅಷ್ಟು ಅವ್ರು ಹೇಳಿದ್ದನ್ನ ಮಾಡ್ಕೊಟ್ ಬಂದೆ. ಹಾಗಾಗಿ ಇವತ್ತು 10 ಲಕ್ಷದ ಕಾರ್ ಬಂದಿದೆ. ಫೀಲ್ಡ್ ವರ್ಕ್ ಹೋದಾಗ ಎಷ್ಟೋ ಜನ ನಿನ್ ಕೈಯಿಂದ ಆಗಲ್ಲಪ್ಪ, ಈ ಸೋಪು ಪೇಸ್ಟ್ ಬಿಸ್ನೆಸ್ ಎಲ್ಲ ನಾವು ಎಷ್ಟು ನೋಡಿದೇವಿ, ನಿನ್ ಕೈಯಿಂದ ಆಗಲ್ಲ, ಹೋಗ್ಬಿಡೋ ಅಂತ ಇದ್ರು. ಅವಾಗ ನಾನು ಒಂದ್ ತಲೆಯಲ್ಲಿ ತಿಳ್ಕೊಳ್ತಾ ಇದ್ದೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ ಈ ತರ ಇಟ್ಕೊಳ್ಳವ, ಇದ್ರಲ್ಲಿ ನನ್ ಕಾರ್ ಇದೆ, ಇದ್ರಲ್ಲಿ 50,000 ಇನ್ಕಮ್ ಇದೆ, ಈ ತರ ತಿಳ್ಕೊಂಡು ನಾನು ಫೀಲ್ಡ್ ವರ್ಕ್ ಹೋಗ್ತಾ ಇದ್ದೆ. ಯಾರಾದ್ರೂ ಗಾಡಿ ಮೇಲೆ ಹೋಗುವಾಗ ಹಾರ್ ನೋಡಿದ್ರೆ, ನಮ್ಮ ಅಮ್ಮನ್ ಗೊತ್ತಿದೆ ನೋಡಿ, ನಮ್ಮ ಅಮ್ಮನ ದೇವ್ರಿಗೆ ಕರ್ಕೊಂಡು ಹೋಗುವಾಗ ಹಾರ್ ಹಿಂದ್ಗಡೆ ಗಾಡಿ ಬರೋರು, ದೊಡ್ಡ ಗಾಡಿಯವರು ಬರ್ತಾ ಇದ್ರು, ಹಾರ್ ನೋಡಿತಾ ಇದ್ರು. ಅವಾಗ ನಾನ್ ಅಂತ ಇದ್ದೆ, ಹಾರ್ ನೋಡಿಬೇಡಪ್ಪ, ಇನ್ನು 6 ತಿಂಗಳಲ್ಲಿ ನಂದು ಕೂಡ ಕಾರ್ ಬರ್ತಾ ಇದೆ, ವೇಟ್ ಮಾಡಿ, ನಾನು ಕೂಡ ಹಾರ್ ನೋಡಿದ್ದೇನೆ ಅಂತ ಈ ತರ ಹೇಳ್ತಿದ್ದೆ. ಯಾರಾದ್ರೂ ನನ್ನ ಏಜರ್ ಇದ್ರೆ ನನ್ನ ಮನಸ್ಸಿನಲ್ಲಿ ಅನ್ನೋದು, ನೀನ್ ನಿನ್ನಪ್ಪನ ದುಡ್ಡಲ್ಲಿ ಕಾರ್ ತಗೊಂಡ್ ತಿರ್ಗಾಡ್ತಾ ಇದೆಯಾ, ನಾನು ಇನ್ನು 6 ತಿಂಗಳಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಕಾರ್ ತಗೊಂಡ್ ತಿರ್ಗಾಡ್ತೇನೆ ಅಂತ ತಿಳ್ಕೊಂಡು ನಾನು ಹೋಗ್ತಾ ಇದ್ದೆ. ಇಷ್ಟೆಲ್ಲ ಆತ್ಮವಿಶ್ವಾಸ ಇಟ್ಕೊಂಡೆ. ಹೀಗಾಗಿ ಇವತ್ತೆಲ್ಲ ಈ ತರ ಆಗಿದೆ. ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ. ಈ ತರ ನನ್ನ ಇದ್ರಲ್ಲೇ ನಾನು ಈ ತರ ಬೆಳಿತೇನೆ ಅನ್ನೋದು ಇಲ್ಲಾಗಿತ್ತು. ಅದಕ್ಕೆಲ್ಲ ಕಾರಣೀಕರ್ತರಾದಂತ ನಮ್ಮ ಅಪ್ಲೈನ್ ಲೀಡರ್ಸ್ ಅಂಡ್ ಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಲೈನ್ ಈಗ ನನ್ನ ಜೊತೆ ಇಲ್ಲ, ಆದ್ರೂ ಕೂಡ ಅವ್ರನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಈ ಸ್ಪೆಷಲಿ ನೆಕ್ಸ್ಟ್ ಮಂತ್ ನಾನು ಸರ್ ಭೇಟಿ ಆಗ್ಬೇಕಂತ ಅವ್ರ ಮನೆಗೆ ಹೊರಟಿದ್ದೀನಿ. ಯಾಕಂದ್ರೆ ಅವ್ರಿಗಂತೂ ಬರಕ್ ಆಗಂಗಿಲ್ಲ.
ಹೀಗಾಗಿ ಅವ್ರನ್ನ ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಹೇಳಕ್ಕಂತ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.